ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಚಾಕೋಬಾರ್ ಮನೆಯಲ್ಲಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಯಾವುದೇ ರೀತಿಯಾದ ಮೋಲ್ಡ್ ಇಲ್ಲದೇ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಬೇಸಿಗೆಗಂತೂ ಮಕ್ಕಳಿಗೆ ಐಸ್ ಕ್ರೀಮ್ ಹೊರಗಡೆ ತಂದು ತುಂಬಾ ಬೇಜಾರಾಗಿದ್ದರೆ ಮನೇಲಿ ಈ ಥರ ಮಾಡಿಕೊಡಿ, ಹೆಲ್ತಿ ಕೂಡ. ಮನೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀನಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬಿಡಿ. ನಾನು ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನನ್ನು ಇಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಸರಿ, ಹಾಲು ಮನೆಯಲ್ಲಿರುವ ಹಾಲಾದರೂ ಸರಿ, ನೀವು ಪ್ಯಾಕೆಟ್ ಹಾಲಾದರೂ ಸರಿ, ಒಂದು ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನೇ ತಗೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಕೈಯಾಡಿ ಕೆನೆ ಕಟ್ಟಬೇಕು. ಬಟ್ ಕೆನೆ ಕಟ್ಟಕ್ಕೆ ಬಿಡಬೇಡಿ. ಇದೇ ಥರ ಅರ್ಧ ಲೀಟ್ರ್ ಹಾಲು, 1/4 ಲೀಟ್ರ್ ಹಾಲು ಹಾಕಬೇಕು. ಆ ಥರ ಹಾಲನ್ನು ಚೆನ್ನಾಗಿ ಕಾಯಿಸಿ ಹಾಲು ಕಾಯ್ದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ, ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕಿ. ನಾನು ಇದಕ್ಕೆ ಒಂದು 3-4 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ. ನಂತರ ಅದಕ್ಕೆ ಹಾಲಿನ ಪೌಡರು ಒಂದು 3-4 ದೊಡ್ಡ ಸ್ಪೂನಲ್ಲಿ ಹಾಲಿನ ಪೌಡರ್ ಹಾಕಿ, 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗೋದಕ್ಕೋಸ್ಕರ. ನಂತರ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಐಸ್ ಕ್ರೀಮ್ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ, ಗಟ್ಟಿ ಆಗುತ್ತೆ. ಹಾಲಿನ ಪೌಡ್ರ್ ಹಾಕೋದ್ರಿಂದ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋದ್ರಿಂದ ನಿಮಗೆ ತಿಕ್ನೆಸ್ ಬರುತ್ತೆ ಬೇಗನೆ. ನೋಡಿ, ಈ ಥರ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಿರುವ ಹಾಲಿಗೆ ಹಾಕಿ ಚೆನ್ನಾಗಿ ಕೈಯಾಡಿ 5-10 ನಿಮಿಷ ಚೆನ್ನಾಗಿ ಸ್ಟವ್ ಮೇಲೆ ಕುದಿಸಿ. ನೀವು ಇದಕ್ಕೆ ಬೇಕಾದರೆ ಬಾದಾಮ್ ಪೌಡರನ್ನು ಹಾಕೋಬೋದು. ಬಟ್ ನಾನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ, ವೆನಿಲಾ ಐಸ್ ಕ್ರೀಮ್ ಆದ್ದರಿಂದ ಇದಕ್ಕೆ. ಇಲ್ಲಾಂದರೆ ಬಾದಾಮ್ ಪೌಡರ್ ಸ್ಮೆಲ್ ಬರುತ್ತೆ ಅಂತೇಳಿ ನಾನು ಬಾದಾಮ್ ಪೌಡರ್ ಹಾಕ್ತಿಲ್ಲ. ನೀವು ಕುಲ್ಫಿ ಮಾಡಿದ್ರೆ ಸೇಮ್ ಪ್ರೊಸೀಜರಲ್ಲೇ ಮಾಡೋದು. ಬಟ್ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ವೆನಿಲಾ ಫ್ಲೇವರ್ಗೋಸ್ಕರ. ನೋಡಿ, ಈ ರೀತಿ ತಿಕ್ನೆಸ್ ಬಂದರೆ ಸ್ಟವನ್ನು ಆಫ್ ಮಾಡಿ. ಸ್ಟವ್ ಆಫ್ ಮಾಡಿ ನಂತರ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ನಾವು ಚಾಕೋಬಾರ್ ಐಸ್ ಕ್ರೀಮ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಮೇಲ್ಗಡೆ ಕೋಟಿಂಗಿಗೆ ಸ್ವಲ್ಪ ಡಾರ್ಕ್ ಚಾಕ್ಲೇಟು ಒಂದು 4-5 ಸ್ಪೂನಷ್ಟು, ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ಒಂದು 3 ಹಾಕ್ತಾಯಿದ್ದೀನಿ. 10 ರೂಪೀಸ್ದಾದರೆ ಒಂದು 3 ಚಾಕ್ಲೇಟನ್ನು ಹಾಕಿ ಕುದೀತಿರೋ ನೀರ ಮೇಲೆ ಇದನ್ನು ಇಟ್ಟು ಮೆಲ್ಟ್ ಮಾಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ನಾವು ಚಾಕೋಬಾರ್ ಮಾಡ್ತಾ ಇರ್ತೀನಿ. ಚಾಕೋಬಾರ್ ಐಸ್ ಕ್ರೀಮಿಗೆ ಮೇಲ್ಗಡೆ ಕೋಟಿಂಗಿಗೆ ಬೇಕಲ್ಲ, ಅದಕ್ಕೆ ಇದನ್ನು ಮೆಲ್ಟ್ ಮಾಡಿ. ನೋಡಿ, ಈ ರೀತಿ ಅದಕ್ಕೆ ಬರುತ್ತೆ. ಇದನ್ನು ಒಂದು ಕಡೆ ಆರೋದಕ್ಕೆ ಇಡೋಣ. ನಂತರ ನಾನು ಹೇಳಿದ್ನಲ್ಲ, ಯಾವುದೇ ಮೌಲ್ಡ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಈ ಥರ ಪೇಪರ್ ಕಪ್ ಆಲ್ಮೋಸ್ಟಲ್ಲಿ ಎಲ್ಲರ ಮನೆ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಪ್ಪಿಗೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಚಾಕ್ಲೇಟ್ ಸಿರಪನ್ನು ಕಪ್ಪು ಸುತ್ತಲೂ ಈ ಥರ ಕೋಟಿಂಗ್ ಹಾಕೊಂಬಿಡಿ. ಸ್ವಲ್ಪ ಸೈಡ್ಗೆಲ್ಲ ತಿಕ್ ಕೋಟಿಂಗ್ಗೆ ಹಾಕಲಿ, ಸೆಂಟ್ರಿಗೇನು ಬೇಡ, ಯಾಕಂದರೆ ಅದೇ ಮಧ್ಯೆ ಗಿಳಿಯುತ್ತೆ. ಈ ಥರ ಸ್ಪೂನಲ್ಲಿ ಎಲ್ಲದಕ್ಕೂ ಕೋಟಿಂಗ್ ಮಾಡ್ಕೊಂಬಿಡಿ. ಒಂದು ಕಡೆನೂ ಗ್ಯಾಪ್ ಇರಬಾರ್ದು, ಆ ರೀತಿ ಕೋಟಿಂಗ್ ಮಾಡ್ಕೊಂಬಿಡಿ. ನಂತರ ಇದನ್ನು ಫ್ರಿಜ್ಜಲ್ಲಿ ಒಂದು 2 ಸೆಕೆಂಡ್ ಇಟ್ಟರೆ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ. ಬೇಗ ಸೆಂಟ್ರಿಗೂ ಕೂಡ ಅದೇ ಥರ ಹಾಕಿ ಒಂದು 2-3 ನಿಮಿಷ ಫ್ರಿಜ್ಜಲ್ಲಿ ಇಡಿ, ಬೇಗ ಗಟ್ಟಿ ಆಗುತ್ತೆ. ಹಾಗೆ ಎಲ್ಲ ಕಪ್ಗಳು ಕೂಡ ಹಾಕಿ, ನಾನು ಮಾಡಿರೋದು ಒಂದು 4-5 ಕಪ್ಗಾಗೋ ಅಂತ ಅಳತೆ ಮಾಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಚಾಕೋಬಾರ್ ಐಸ್ ಕ್ರೀಮ್ನ ನೋಡಿ, ಯಾವುದೇ ಮೌಲ್ಡ್ ಇದ್ದಂಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತಲೇ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಮಾಡಿ. ನಾನು ಹೇಳಿದ್ನಲ್ಲ, ಫ್ರೀಝರಲ್ಲಿ ಇಟ್ಟು ನೋಡಿ, ಈ ಥರ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ನಿಮಿಷ ಈ ಥರ ಗಟ್ಟಿ ಆಗುತ್ತೆ.
ಮತ್ತು ಗಟ್ಟಿ ಆದ ಕಡೆ ನಿಮ್ಗೆ ಎಲ್ಲಿ ಸ್ವಲ್ಪ ಪ್ಯಾಚಸ್ ಉಳ್ಕೊಂಡಿರುತ್ತೆ ಆ ಪ್ಯಾಚಸ್ ಸ್ವಲ್ಪ ಫಿಲ್ ಮಾಡ್ಕೊಂಬಿಡಿ. ನೋಡಿ ಇದಕ್ಕೂ ಅಷ್ಟೇ ಎಲ್ಲಿ ಸೈಡಿಗೆ ಮಾತ್ರ ಫಿಲ್ ಮಾಡ್ಕೊಂಡ್ರೆ ಸಾಕು. ನಂತರ ನೋಡಿ ಇದನ್ನು ಅಷ್ಟೇ ವೆನಿಲಾ ಐಸ್ ಕ್ರೀಮ್ ಸಿರಪನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿದ್ದೀನಿ. ಬಿಸಿ ಹಾಕಿದ್ರೇನೆಂದರೆ ನಿಮ್ಗೆ ಚಾಕ್ಲೇಟ್ದು ಮೆಲ್ಟ್ ಆಗಿಬಿಡುತ್ತೆ, ಆಮೇಲೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಆಗುತ್ತೆ. ಅದಕ್ಕೋಸ್ಕರ ಎರಡೂ ಫ್ರಿಜ್ಜಲ್ಲಿಟ್ಟು ತಣ್ಣಗಾದಮೇಲೆ ನಂತರ ನಿಮಗೆ ಕಪ್ಪಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಿ ನಂತರ ಮೇಲೊಂದು ಕವರನ್ನು ಹಾಕಿ, ಮೇಲೆ ಐಸ್ ಫಾರ್ಮ್ ಆಗಬಾರ್ದು ಅಂತ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ಹಾಕಿಬಿಟ್ರೆ ರುಚಿ ರುಚಿಯಾದ ಬೇಸಿಗೆಯ ತಂಪಿಗೆ ಚಾಕೋಬಾರ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಮನೆಯಲ್ಲಿ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನು ಹೇಳಿದಲ್ಲಿ ಯಾವುದೇ ರೀತಿ ಮೌಲ್ಡಿಂಗ್ ಇಲ್ಲದೇ ಯಾವುದೇ ರೀತಿ ಹೊರಗಡೆ ಐಟಮ್ಸ್ ಯೂಸ್ ಮಾಡ್ದಂಗೆ ಚಾಕೋಬಾರ್ ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇದೇ ರೀತಿ ಎಲ್ಲದಕ್ಕೂ ಕವರ್ನ ಕ್ಲೋಸ್ ಮಾಡಿ ರಬ್ಬರ್ ಬ್ಯಾಂಡನ್ನು ಹಾಕಿ ಫ್ರೀಝರಲ್ಲಿ 6 to 8 ಅವರ್ಸ್ ಇಟ್ಬಿಟ್ರೆ ನೀವು ನೈಟ್ ಮಾಡಿಟ್ರೆ ಮಾರ್ನಿಂಗ್ ಮತ್ತು ಮಧ್ಯಾಹ್ನ ತಿನ್ನೋದಕ್ಕೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಎಲ್ಲದನ್ನು ಮಾಡಿ ಡೀಪ್ ಫ್ರೀಝರಲ್ಲಿ ಇಡಿ. ನೋಡಿ ಫ್ರೀಝರಿಂದ ತೆಗೆದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಐಸ್ ಕ್ರೀಮ್ ಅಂತೇಳಿ. ಆಮೇಲೆ ತೆಗೆಯೋದಕ್ಕೂ ಕಷ್ಟ ಆಗಲ್ಲ, 1-2 ಸೆಕೆಂಡು ನೋಡಿ ಈ ಥರ ಸ್ವಲ್ಪ ತಿರುಗಿಸಿ ತೆಗೆದ್ಬಿಟ್ರೆ ಆರಾಮಾಗಿ ಐಸ್ ಕ್ರೀಮ್ ರಿಮೂವ್ ಆಗುತ್ತೆ. ಎಲ್ಲದೂ ಕೂಡ ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಈಸಿ ಮೆಥಡಲ್ಲಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.